ದೆಹಲಿಯಲ್ಲಿ ಏರ್ ಇಂಡಿಯಾ ವಿಮಾನ ತುರ್ತು ಭೂಸ್ಪರ್ಶವನ್ನ ಮಾಡಿದೆ. ಫುಕೆಟ್ನಿಂದ ದೆಹಲಿಗೆ ವಿಮಾನ ಬರ್ತಾ ಇತ್ತು. ಈ ವಿಮಾನ ದಿಢೀರ್ ಅಂತೇಳಿ ಕುಸಿತವನ್ನ ಕಂಡಿರುವಂಥದ್ದು. ಹಾರಾಟದ ವೇಳೆ ಏರ್ ಇಂಡಿಯಾ ವಿಮಾನ ಕುಸಿದಿದೆ, ಇದ್ದಕ್ಕಿದ್ದಂತೆ ಕುಸಿದಿದೆ. ದಿಢೀರ್ ಅಂತೇಳಿ 300 ಅಡಿಯಷ್ಟು ಕೆಳಗೆ ಕುಸಿದಿರುವಂಥದ್ದು ವಿಮಾನ. ಫುಕೆಟ್ನಿಂದ ದೆಹಲಿಗೆ ಬಂದಿದ್ದಂತಹ AI 2379 ವಿಮಾನ ಇದು. ಏರ್ ಇಂಡಿಯಾ 2379 ವಿಮಾನ ಯಾವಾಗ ಇದ್ದಕ್ಕಿದ್ದಂತೆ 300 ಅಡಿಯಷ್ಟು ಕುಸಿತ ಕಂಡಿದೆ. ಇಮಿಡಿಯೇಟ್ ಆಗಿ ದೆಹಲಿಯ ಏರ್ಪೋರ್ಟ್ಗೆ ಪೈಲಟ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ, ಈ ಥರ ಆಗಿದೆ ಅಂತ. ಆ ಬಳಿಕ ದೆಹಲಿಯ ಏರ್ಪೋರ್ಟ್ನಲ್ಲಿ ವಿಮಾನ ತುರ್ತು ಭೂಸ್ಪರ್ಶವನ್ನು ಮಾಡಿರುವಂಥದ್ದು. ವಿಮಾನದಲ್ಲಿದ್ದಂತಹ 12 ಪ್ರಯಾಣಿಕರಿಗೆ ಒಂದಷ್ಟು ಗಾಯಗಳಾಗಿದ್ದಾವೆ. ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಆ ಸಿಬ್ಬಂದಿಯದ್ದು ಅನ್ನುವ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಆ ದಿಢೀರ್ ಕುಸಿತ, ಅಲ್ಲಿ ಉಂಟಾದಂತಹ ಟರ್ಬುಲೆನ್ಸ್, ಅದಾದ ಮೇಲೆ ಏನು ತುರ್ತು ಭೂಸ್ಪರ್ಶವನ್ನು ಮಾಡಲಾಯಿತು, ಅದರಲ್ಲಿ ಆಗಿರುವ ಡ್ಯಾಮೇಜ್ಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ವಿಮಾನದ ಮೇಲ್ಭಾಗ ಬಿರುಕು ಬಿಟ್ಟಿರೋದನ್ನು ನೀವು ಈಗ ಗಮನಿಸ್ತಾ ಇರುವಂಥದ್ದು. ಇದ್ದಕ್ಕಿದ್ದಂತೆ ವಿಮಾನ 300 ಅಡಿಯಷ್ಟು ಕುಸಿದು ಹೋಗಿದೆ ಕೆಳಗಡೆಗೆ. ಯಾಕೆ ಕುಸಿತು ಅನ್ನೋದು ಗೊತ್ತಾಗಿಲ್ಲ. ದೆಹಲಿ ಫುಕೆಟ್ನಿಂದ, ಥಾಯ್ಲೆಂಡ್ನ ಫುಕೆಟ್ನಿಂದ ದೆಹಲಿಗೆ ಬರ್ತಾ ಇದ್ದಂತಹ ಏರ್ ಇಂಡಿಯಾ ವಿಮಾನ ಇದು. AI 2379 ಏರ್ ಇಂಡಿಯಾದ ವಿಮಾನ. ಈ ವಿಮಾನ ಇದ್ದಕ್ಕಿದ್ದಂತೆ 300 ಅಡಿಯಷ್ಟು ಕುಸಿದಿದ್ದರಿಂದ ಪೈಲಟ್ ಆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ದೆಹಲಿ ಏರ್ಪೋರ್ಟ್ಗೆ. ಅದಾದ ಮೇಲೆ ದೆಹಲಿಯಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲಾಗಿದೆ. 12 ಜನರಿಗೆ ಗಾಯ ಆಗಿದೆ. ಓರ್ವ ಸಿಬ್ಬಂದಿಯ ಸ್ಥಿತಿ ಗಂಭೀರವಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಏರ್ ಇಂಡಿಯಾ ವಿಮಾನದ ಮತ್ತೊಂದು ದುರಂತ ಅಂತಲೇ ಹೇಳ್ಬೋದು ಇದು. ಈ ತುರ್ತು ಭೂಸ್ಪರ್ಶದಲ್ಲಿ 12 ಜನರಿಗೆ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದ್ದಕ್ಕಿದ್ದಂತೆ 300 ಅಡಿ ಕುಸಿತ ಕಾಣೋದಕ್ಕೆ ಕಾರಣ ಏನು ಅಂತ ಏನಾದರೂ ಗೊತ್ತಾಗಿದೆಯಾ ಚಂದ್ರಮೋಹನ್? ನವೀನ್, ಕೆಲವೊಮ್ಮೆ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯ ಕಾರಣಕ್ಕಾಗಿ ಈಗ ವಿಮಾನಗಳು ಈ ರೀತಿಯಾಗಿ ಇದ್ದಕ್ಕಿದ್ದಂತೆ ಕುಸಿತವೆ ಮತ್ತು ಈ ರೀತಿಯಾದಂತಹ ಟರ್ಬುಲೆನ್ಸ್ಗಳು ಕೂಡ ಉಂಟಾಗ್ತವೆ. ಈ ಟರ್ಬುಲೆನ್ಸ್ನ ಕಾರಣಕ್ಕಾಗಿನೇ ವಿಮಾನಗಳು ಕುಸಿಯುವಂತ ಘಟನೆಗಳು ನಡೀತವೆ. ಇದು ಈ ರೀತಿಯಾಗಿ ನಡೆಯುವಂಥದ್ದು ಅಪರೂಪ. ಕೆಲವೊಂದು ಸಂದರ್ಭಗಳಲ್ಲಿ ಪ್ರತಿಕೂಲ ಹವಾಮಾನ ಪರಿಸ್ಥಿತಿ ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಈ ಒಂದು ಏರ್ ಟರ್ಬುಲೆನ್ಸ್ ಉಂಟಾಗುತ್ತೆ. ಅದರ ಪರಿಣಾಮವಾಗಿ ವಿಮಾನಗಳು ಕುಸಿಯುತ್ತೆ. ಈಗ ಥೈಲ್ಯಾಂಡ್ನ ಫುಕೆಟ್ನಿಂದ ದೆಹಲಿಗೆ ಹೊರಟಿದ್ದಂಥ ವಿಮಾನವು ಕೂಡ 300 ಅಡಿ ಆಳಕ್ಕೆ ಒಂದು ಇದ್ದಕ್ಕಿದ್ದಂತೆ ಕುಸಿದಿದೆ. ಇದರಿಂದಾಗಿ ವಿಮಾನದಲ್ಲಿದ್ದಂಥ ಪ್ರಯಾಣಿಕರಿಗೆ ಮತ್ತು ಕ್ಯಾಬಿನ್ ಕ್ರೂಗಳಿಗೂ ಕೂಡ ಗಾಯಗಳಾಗಿವೆ. ಸುಮಾರು 10 ಮಂದಿ ಪ್ಯಾಸೆಂಜರ್ಗಳು ಮತ್ತು 4 ಮಂದಿ ಸಿಬ್ಬಂದಿ ಸೇರಿದಂತೆ ಒಟ್ಟು 14 ಮಂದಿ ಈಗ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗ್ತಾ ಇದ್ದಂತೆ ಆಂಬುಲೆನ್ಸ್ನ ಮೂಲಕ ಆಸ್ಪತ್ರೆಗಳಿಗೆ ರವಾನೆ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮುಖ್ಯವಾಗಿ ಈಗ ಕೆಲವೊಂದು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ವಿಮಾನ ಆಟ ನಡೆಸುವಂತಹ ಸಂದರ್ಭದಲ್ಲಿ ದೆಹಲಿ ಏರ್ಪೋರ್ಟ್ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅಲರ್ಟ್ ಅನ್ನ ಮಾಡಲಾಗಿತ್ತು. ಹೀಗಾಗಿ ವಿಮಾನ ಲ್ಯಾಂಡ್ ಆಗ್ತಾ ಇದ್ದಂತೆ ಪ್ಯಾಸೆಂಜರ್ಸ್ಗಳನ್ನೆಲ್ಲರನ್ನೂ ಕೂಡ ವಿಮಾನದಿಂದ ಇಳಿಸಿ ಗಾಯಗೊಂಡಂತಹ 10 ಮಂದಿ ಪ್ಯಾಸೆಂಜರ್ಗಳನ್ನ ಮತ್ತು 4 ಮಂದಿ ಕ್ಯಾಬಿನ್ ಕ್ರೂಗಳನ್ನು ಕೂಡ ಈಗ ಆಂಬುಲೆನ್ಸ್ನ ಮೂಲಕ ಆಸ್ಪತ್ರೆಗೆ ರವಾನೆಯನ್ನ ಮಾಡಿ ಅವರಿಗೆ ಚಿಕಿತ್ಸೆ ನೀಡುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತು ಏರ್ ಟರ್ಬುಲೆನ್ಸ್ ನಿಂದಾಗಿ ಈ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗಿದೆ ಅಂತೇಳಿ ಏರ್ ಇಂಡಿಯಾ ಕೂಡ ಈಗ ಹೇಳಿದೆ. ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿವೆ. ಅವರೆಲ್ಲರಿಗೂ ಕೂಡ ತಕ್ಷಣವೇ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನ ನೀಡುವಂತ ವ್ಯವಸ್ಥೆಯನ್ನು ಕೂಡ ಏರ್ಪೋರ್ಟ್ ನಲ್ಲೇ ಮಾಡಲಾಗಿತ್ತು. ಬಳಿಕ ಆಸ್ಪತ್ರೆಗೂ ಕೂಡ ರವಾನೆಯನ್ನ ಮಾಡಲಾಗಿದೆ. ಇದ್ರ ಬಗ್ಗೆ ಈಗ ಹೆಚ್ಚಿನ ಪರಿಶೀಲನೆಯನ್ನು ಕೂಡ ನಡೆಸಲಾಗಿದೆ ಮತ್ತು DGCA ಕೂಡ ಇದ್ರ ಬಗ್ಗೆ ಏರ್ ಇಂಡಿಯಾದಿಂದ ಮಾಹಿತಿಯನ್ನು ಕೂಡ ಪಡ್ಕೊಳ್ಳಿದೆ. ಮತ್ತೆ ಇನ್ನು ಎಷ್ಟು ಮಂದಿಗೆ ಗಾಯ ಆಗಿದೆ ಏನು ಅನ್ನೋದ್ರ ಬಗ್ಗೆ ಇನ್ನು ಹೆಚ್ಚಿನ ವಿವರವನ್ನ ಏರ್ ಇಂಡಿಯಾ ನೀಡಬೇಕಾಗಿದೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.